ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 453 ಪಾಯಿಂಟ್ಸ್ ಗೈನ್ ಆಗಿ 59,900 ಕ್ಲೋಸ್ ಆದರೆ ನಿಫ್ಟಿ 132 ಪಾಯಿಂಟ್ಸ್ ಡೌನ್ ಆಗಿ 17,859 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 420 ಪಾಯಿಂಟ್ಸ್ ಡೌನ್ ಆಗಿ 42,180 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 0.68% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.79% ಕರೆಕ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತು FIs ನಮ್ಮ ಇಂಡಿಯನ್ ಎಕ್ವಿಟಿ ಮಾರ್ಕೆಟಲ್ಲಿ 2,902 ಕ್ರೋರ್ಸ್ ಸೆಲ್ ಮಾಡಿದ್ರೆ DIs 1,083 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್ ನಿಫ್ಟಿ ರಿಲೇಟೆಡ್ ಆಗಿ ನೋಡಿದ್ರೆ ಓಪನಿಂಗ್ ಸ್ಲೈಟ್ ಗ್ಯಾಪ್ ಅಪ್ ಆಗ್ತಿದ್ರು, ಅಲ್ಲಿಂದ ರ್ಯಾಲಿ ಆಗ್ತಾ ಇಂಪಾರ್ಟೆಂಟ್ ಲೆವೆಲ್ಸಿಂದ ರಿಜೆಕ್ಷನ್ ಆ್ಯಂಡ್ ಅಲ್ಲಿಂದನೂ ಒನ್ ಡೈರೆಕ್ಷನಲ್ ಆಗಿ ಸ್ಲೈಡ್ ಆದಮೇಲೆ ನೀವು ಗಮನಿಸಿದ್ರೆ ನಿಫ್ಟಿನಲ್ಲಿ ಬರ್ತಿರೋಂಥ ರಿಕವರಿ ಎಕ್ಸಾಕ್ಟ್ಲಿ ರೆಸಿಸ್ಟೆಂಟ್ ಹತ್ತಿರದಿಂದ ಕರೆಕ್ಷನ್, ಅಗೈನ್ ಫಾಲ್, ಅಗೈನ್ ರಿಕವರಿ, ತುಂಬ ಟೈಮ್ವರೆಗೂ ರೆಸಿಸ್ಟೆಂಟ್ ಹತ್ರ ಕನ್ಸಾಲ್ಡೇಟ್ ಆಗಿ ಬ್ರೇಕ್ಔಟ್ ಆದಮೇಲೆ ಅಪ್ಸೈಡ್ಗಂತೂ ಕ್ಲೋಸ್ ಆಗಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅಂತೂ ಇನ್ನೂ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಓಪನಿಂಗ್ ರೆಸಿಸ್ಟೆಂಟ್ ಹತ್ರನೇ ಕರೆಕ್ಟ್ ಆಗ್ತಾ ಸಪೋರ್ಟಿಂದ ಕನ್ಸಾಲ್ಟೇಷನ್ ಆಗಿ ಒನ್ಸ್ ಬ್ರೇಕ್ ಆದಮೇಲೆ ನೆಕ್ಸ್ಟ್ ಸಪೋರ್ಟಿಂದಾನೇ ರಿವರ್ಸಲ್ ಆ್ಯಂಡ್ ಎಕ್ಸಾಕ್ಟ್ಲಿ ರೆಸಿಸ್ಟೆಂಟ್ ಹತ್ರನೇ ಕ್ಲೋಸಿಂಗ್. ಓವರಾಲ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ಇವತ್ತು ಟೆಕ್ಸ್ಚರ್ ನಮಗೆ ಬೇರಿಶಾಗೇ ಇತ್ತು. ಫ್ರೆಂಡ್ಸ್, ನಿಫ್ಟಿ ರಿಲೇಟೆಡ್ ಆಗಿ ಫಾಲ್ ಅಂತ ಇವತ್ತು ನಮಗೆ IT ಸ್ಟಾಕ್ಸ್ ಫಾಲ್ ಆಗಿದೆ, ಮೆಟಲ್ ಸ್ಟಾಕ್ಸು ಫಾಲ್ ಆಗಿದೆ ಅಂತ ಅನ್ಕೋಬೋದು. ಬಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ನಂಬರ್ಸ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ. ಬಟ್ ಸ್ಟಿಲ್ ಬ್ಯಾಂಕಿಂಗ್ ಸ್ಪೇಸ್ನಲ್ಲೂ ನಮಗೆ ಸೆಲ್ ಆಫ್ ಕಾಣಿಸ್ತಾ ಇದೆ. ನೋಡಬೇಕಿದು ಎಲ್ಲಿ ಎಂಡ್ ಆಗುತ್ತೆ ಅಂತ. ಬಟ್ ನಿನ್ನೆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ ಹಾಗೆ 17,950 ಬಿಲೋ ಬ್ರೇಕ್ ಆದಾಗ ನನ್ನ ವ್ಯೂನ ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ. ಅಬೋವ್ 18,300 ಬರ್ದಿರೋವರೆಗೂ ನಾವು ಬಿಕಾಸ್ ಅಲ್ಲಿಂದ ನಾನು ಶಾರ್ಟ್ ಕವರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಅಬೋವ್ 18,300 ಮಾರ್ಕೆಟ್ ಹೋಗದೇ ಇರೋವರೆಗೂ ರಿವರ್ಸಲ್ಸ್ನ ಮಾರ್ಕೆಟ್ ಟಾಪ್ ಸೈಡ್ಗೆ ಬರ್ತಿದ್ರು ಆನ್ ರೆಸಿಸ್ಟೆಂಟ್ ಹತ್ರದಿಂದ ಅಗೇನ್ಸ್ ಎಲ್ಲ ಪ್ರೈವೇಟ್ ಜಾಬ್ಸ್ ಡೇಟಾ ಅದನ್ನು ADP ಡೇಟಾ ಅಂತಲೂ ಹೇಳ್ತಾರೆ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಕೇವಲ 1,50,000 ಹತ್ರ ಜಾಬ್ಸ್ ಆ್ಯಡ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು 2,35,000 ಹತ್ರ ಜಾಬ್ಸ್ ಆ್ಯಡ್ ಆಗಿವೆ, ವಿಚ್ ಈಸ್ ಪಾಸಿಟಿವೇ ಅಲ್ವಾ ಅಂದರೆ ಎಕಾನಮಿಗೆ ಪಾಸಿಟಿವೇ ಅಲ್ವಾ ಅಂದರೆ ಎಕಾನಮಿಗೆ ಚೆನ್ನಾಗಿದೆ ಆ್ಯಂಡ್ ಫೆಡ್ ಅವರು ಇನ್ನೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ಬೋದು ಅಂತ, ಇನ್ನೂ ಎಕಾನಮಿ ಇಂಪ್ಯಾಕ್ಟ್ ಆಗ್ತಿಲ್ಲ, ನಾವು ಹ್ಯಾಪಿಯಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಮಾರ್ಕೆಟ್ ಫಾಲ್ ಆಗಿರ್ಬೋದು ಅಂತ ನಾವು ಅನ್ಕೋಬೇಕು. ಹಾಗಾದರೆ US ಮಾರ್ಕೆಟ್ಸು ಚೆನ್ನಾಗಿದೆ. ಇನ್ಫ್ಯಾಕ್ಟ್ US ಫ್ಯೂಚರ್ಸು ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ನಮ್ಮ ಈಕ್ವಿಟಿ ಮಾರ್ಕೆಟ್ಸು ಟ್ರೇಡ್ ಆದವಾಗ ಆ್ಯಂಡ್ ಇವನ್ ಯುರೋಪಿಯನ್ ಮಾರ್ಕೆಟ್ಸಲ್ಲೂ ಸ್ಟೇಬಲ್ ಆಗೇ ಇತ್ತು. ಅದೆಲ್ಲ ಮೇನ್ ರೀಸನ್ ಜಾಬ್ಸ್ ಕ್ರಿಯೇಷನ್ ಅಲ್ಲ, ಆ್ಯಂಡ್ ಇವನ್ ಜಾಬ್ಲೆಸ್ ಕ್ಲೈಮ್ಸೂ ಲೈಕ್ ಜಾಬ್ಸ್ ಇಲ್ಲ ಅಂತ ಕ್ಲೈಮ್ ಮಾಡೋರು ನಂಬರ್ಸೂ ಪ್ರೀವಿಯಸ್ಲಿ 2,20,000 ಹತ್ರ ಬಂದರೆ ಈಗ ಕೇವಲ 2,04,000 ಹತ್ರನೇ ಇದೆ. ರೀಸೆಂಟ್ ಟೈಮ್ಸಲ್ಲಿ ನಾವು ಕೇಳಿದೀವಲ್ವಾ, ಅಮೆಝಾನ್ ಅವರು 18,000 ಹತ್ರ ಜಾಬ್ಸ್ನ ತೆಗಿತಾ ಇದ್ದಾರೆ ಅಂತ. ಸೊ ಅಷ್ಟು ದೊಡ್ಡ ಮೊತ್ತದಲ್ಲಿ ಜಾಬ್ಸ್ ತೆಗಿತಾ ಇದ್ರು ನಮಗೆ ಹೈಲೈಟ್ ಆಗ್ತಿರೋಂಥ ನ್ಯೂಸ್ ಆರ್ಟಿಕಲ್ಸ್ ಇವ್ಯಾವುದೂ ಈಗ ರಿಪೋರ್ಟ್ ಆಗ್ತಿರೋಂಥ ಜಾಬ್ಸ್ ಡೇಟಾನಲ್ಲಿ ಇನ್ಕ್ಲೂಡ್ ಆಗ್ತಿಲ್ಲ. ಈಗ ರಿಪೋರ್ಟ್ ಆಗ್ತಿರೋಂಥ ಜಾಬ್ಸ್ ಡೇಟಾ ಹೇಳ್ತಿರೋದು ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡ್ತಾ ಅಂದ್ಕೊಂಡಿರೋಕಂದ್ರೆ ಜಾಬ್ಸ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗ್ತಿದೆ ಅಂತ. ಸೊ ಇಲ್ಲಿ ಒಂದು ಕ್ಲಾರಿಫೈ ಮಾಡಬೇಕಂತ ಅನ್ಕೊತಿದ್ದೀನಿ. ಈಗ ರೀಸೆಂಟ್ ಟೈಮ್ಸಲ್ಲಿ ಕ್ರಿಯೇಟ್ ಆಗ್ತಿರೋಂಥ ಮಾರ್ಕೆಟ್ ಫಾಲ್ಗೆ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ಗೆ ಲಿಂಕ್ ಇಲ್ಲ, ಅವೆಲ್ಲ ಚೆನ್ನಾಗೇ ಇದೆ. ನಮ್ಮ ಇಕ್ವಿಟಿ ಮಾರ್ಕೆಟ್ಸೇ ಜಾಸ್ತಿ ಕರೆಕ್ಟ್ ಆಗ್ತಿದೆ. ಅದಕ್ಕೆ ಮೇನ್ ರೀಸನ್ FI ಸೆಲ್ಲಿಂಗ್. ರೀಸೆಂಟ್ ಡೇಸಲ್ಲಿ ಕಂಟಿನ್ಯೂಸ್ಲಿ FI ಸೆಲ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ 10 to 11 ಟ್ರೇಡಿಂಗ್ ಸೆಷನಿಂದ 11,400 ಕ್ರೋರ್ಸ್ ಹತ್ರ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಅವರು ಸೆಲ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತಿನ ಮಾರ್ಕೆಟಲ್ಲಿ ನೀವು ಫೈಂಡ್ ಔಟ್ ಮಾಡಿದ್ರೆ ರೀಸೆಂಟ್ ಟೈಮ್ಸಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಜಾಸ್ತಿ ಕರೆಕ್ಟ್ ಆಗ್ತಿದೆ ಅಲ್ವಾ, ಆದರೆ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಕರೆಕ್ಷನ್ ಕಾಣಿಸಲಿಲ್ಲ. ಆದರೆ ಇವತ್ತು ನಮಗೆ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲೂ ಕರೆಕ್ಟ್ ಆಗಿದೆ. ಇನ್ನೂ ನಿಮ್ಗೆ ಬೆಟ್ರಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಲಾಸ್ಟ್ 1 ವೀಕಿಂದ ನಿಫ್ಟಿ 1.5% ಅಬೋವ್ ಹತ್ರ ಕರೆಕ್ಟ್ ಆಗ್ತಾ ಇದ್ರೆ ಮಿಡ್ ಕ್ಯಾಪ್ ಸ್ಪೇಸು ಕೇವಲ 0.3% ಕರೆಕ್ಟ್ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಫಾಲ್ನಲ್ಲಿ ಮೆಜಾರಿಟಿ ಆಫ್ ಫಾಲು ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ಮಾತ್ರನೇ ಇದೆ, ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಕಾಣಿಸಿಲ್ಲ. ಆದರೆ ಇವತ್ತಿನ ಫಾಲ್ನಲ್ಲಿ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿವೆ. ಆ್ಯಂಡ್ ಸಡನ್ ಆಗಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಇಷ್ಟು ದೊಡ್ಡ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ಅವ್ರ ನಂಬರ್ಸ್ ಚೆನ್ನಾಗೇ ಇದೆ. IT ಸ್ಟಾಕ್ಸ್ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ರಿಪೋರ್ಟ್ಸಲ್ಲಿ ನಾವು ಮಾತಾಡ್ಕೊಂಡಿದ್ವಲ್ವಾ, 2023ನಲ್ಲಿ ಇವನ್ 2024ಅಲ್ಲೂ ಕರೆಕ್ಷನ್ ಇರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನ್ಸು ಮಾರ್ಕೆಟಲ್ಲೂ ಇದೆ. ಆ್ಯಂಡ್ ಇವನ್ ಈಗ ರಿಪೋರ್ಟ್ ಆಗ್ತಿರೋಂಥ Q3, Q4 ಡೇಟಾ ಅವ್ರ ಬಿಸ್ನೆಸ್ ಡೇಟಾನಲ್ಲೂ ಅಷ್ಟು ದೊಡ್ಡ ಮೊತ್ತದಲ್ಲಿ ರಿಕವರಿ ಇರಲ್ಲ ಅನ್ನೋ ಥರ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆ್ಯಂಡ್ ಅಪ್ಕಮಿಂಗ್ ಗೈಡೆನ್ಸು ವೀಕ್ ಆಗಿದ್ದರೆ IT ಸ್ಟಾಕ್ಸು ಡಿರೇಟ್ ಆಗತ್ತೆ ಅಂತ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ನಲ್ಲೂ IT ಸ್ಟಾಕ್ಸು ಕರೆಕ್ಟ್ ಆಗ್ತಿದೆ ಅಂತ ಅನ್ಕೋಬಹುದು. ಬಟ್ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಬರ್ತಿರೋಂಥ ಕರೆಕ್ಷನ್ಗೆ ಒಂದು ಪ್ರಾಪರ್ ರೀಸನ್ ಅಂತೂ ಈಗ ಎವಾಲ್ವ್ ಆಗ್ತಿಲ್ಲ. ಬಟ್ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಬರ್ತಿರೋಂಥ ಈ ಕರೆಕ್ಷನ್ ಅದಕ್ಕೆ ಆ್ಯಡೆಡ್ ಆಗಿ IT ಸ್ಟಾಕ್ಸು, ಮೆಟಲ್ ಸ್ಟಾಕ್ಸ್ನಲ್ಲಿ ಇವತ್ತು ಬಂದಿರೋಂಥ ಕರೆಕ್ಷನಿಂದಾನೇ ಓವರಾಲ್ ಆಗಿ ನಿಫ್ಟಿ ಡಿಕ್ಲೈನ್ ಆಗಿದೆ.
ರಿಲಯನ್ಸ್ ಇವತ್ತು ಆಲ್ಮೋಸ್ಟ್ 0.9% ಹತ್ರ ಪಾಸಿಟಿವ್ ಆಗಿರ್ತಾ ಇರೋ ಕಾರಣವಾಗಿ ಆ್ಯಕ್ಚುಲಿ ನಿಫ್ಟಿ ಫಾಲ್ ನಮಗೆ ಕಾಣಿಸದೇ ಇರೋ ಥರ ಸ್ವಲ್ಪ ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಇವತ್ತು ರಿಲಯನ್ಸು ನ್ಯೂಟ್ರಲ್ನಲ್ಲಿ ಕ್ಲೋಸ್ ಆಗಿದ್ರು ಆರ್ ಇನ್ಫ್ಯಾಕ್ಟ್ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿದ್ದರೆ ಇವತ್ತಿನ ನಿಫ್ಟಿನಲ್ಲಿ ಇನ್ನೂ ಜಾಸ್ತಿ ಫಾಲ್ ನಾವು ನೋಡಬೇಕಾಗಿತ್ತು. ಆ್ಯಂಡ್ ಇವನ್ ಫ್ರೆಂಡ್ಸ್, ಇವತ್ತು ನಿಫ್ಟಿ ಲೋ ನೀವು ಗಮನಿಸಿದ್ರೆ ಆಲ್ಮೋಸ್ಟು ಡಿಸೆಂಬರ್ 26 ನಿಫ್ಟಿ ಹೋಗಿರೋಂಥ ಲೋ 17,774. ಅದಕ್ಕಂದರೆ ಒಂದು 20 ಪಾಯಿಂಟ್ಸ್ ಹೈನಲ್ಲಿ ಇವತ್ತು ನಿಫ್ಟಿ ಸಪೋರ್ಟ್ ತಗೊಂಡಿದೆ. ನಿಮಗೆ ಜ್ಞಾಪಕ ಇದ್ದರೆ ಡಿಸೆಂಬರ್ 26 17,774ಗೆ ನಿಫ್ಟಿ ಫಾಲ್ ಆದಮೇಲೆ 500 ಪಾಯಿಂಟ್ಸ್ ಹತ್ರ ಅಪ್ಸೈಡ್ಗೆ ರ್ಯಾಲಿ, ಆ 500 ಪಾಯಿಂಟ್ಸನ್ನು ಈಗ ಕಂಪ್ಲೀಟಾಗಿ ಫೇಡ್ ಆಫ್ ಮಾಡ್ತಾ ಅಗೈನ್ ಆ ಲೋ ಹತ್ರ ಮಾರ್ಕೆಟ್ ರೀಚ್ ಆಗ್ತಿದೆ. ಅದರಿಂದ ಡಬಲ್ ಬಾಟಮ್ ಥರ ಅಲ್ಲೇ ಸಪೋರ್ಟ್ ತಗೊಂಡು ಅಪ್ಸೈಡ್ಗೆ ಮೂವ್ ಆಗುವಂಥ ಪ್ರಯತ್ನ, ಅಲ್ಲೇನಾದರೂ ಸ್ಟೆಬಿಲೈಸ್ ಆಗಿ ಪ್ರಯತ್ನ ಮಾಡುತ್ತಾ ಆರ್ ಆ ಲೋನು ಬ್ರೇಕ್ ಮಾಡ್ತಾ 17,500 ಸೈಡ್ಗೆ ಮೂವ್ ಆಗುತ್ತಾ. ಸೊ 17,774 ಲೆವೆಲ್ ನಮಗೆ ಇಂಪಾರ್ಟೆಂಟ್ ಕೀ ಲೆವೆಲ್ ಆಗಿ ಇಲ್ಲಿಂದ ನೋಡ್ಬೋದು. ಸೊ ಆ ಲೆವೆಲ್ ಏನಾದರೂ ಬ್ರೇಕ್ ಮಾಡ್ತಾ ಇದ್ರೆ ಫರ್ದರ್ ಆಗಿ ನಾವು ನಿಫ್ಟಿ ರಿಲೇಟೆಡ್ ಆಗಿ ಇನ್ನೂ ವೀಕ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆಸ್ ಆಫ್ ನಾವು 18,300 ಝೋನ್ ಹತ್ರ ಹೈ ಕಾಲ್ ರೇಟಿಂಗು ಪ್ರೀವಿಯಸ್ಲಿ ಇರುವಂಥ ಪ್ರೈಸ್ ಆ್ಯಕ್ಷನು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಹೇಳ್ತಾ ಇದೆ. ಅದರಿಂದ ಅಬೋವ್ 18,300 ಮಾರ್ಕೆಟ್ ಹೋಗದೇ ಇರೋವರೆಗೂ ಮಾರ್ಕೆಟ್ನಲ್ಲಿ ಶಾರ್ಟ್ ಕವರಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪ್ರೆಸೆಂಟ್ ಶಾರ್ಟ್ಸು ಸಿಸ್ಟಮ್ನಲ್ಲಿ 59% ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, IDBI ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬ್ಯಾಂಕಿಂಗ್ ಸ್ಟಾಕ್ಸ್ ಇವತ್ತು ಫಾಲ್ ಆಗ್ತಾ ಇದ್ರೂ IDBI ಬ್ಯಾಂಕ್ ಮಾತ್ರ ರ್ಯಾಲಿ ಆಗ್ತಾ ನಿಯರ್ಲಿ 8% ಕ್ಲೋಸ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ನೀವು ಗಮನಿಸ್ತಾ ಇದ್ರೆ ಸೆಬಿ ಅವರು IDBI ಬ್ಯಾಂಕ್ನಲ್ಲಿ ಗೌರ್ಮೆಂಟ್ ಅವ್ರಿಗಿರುವಂಥ ಪಬ್ಲಿಕ್ ಶೇರ್ ಹೋಲ್ಡಿಂಗ್ಸ್ಗೆ ಕ್ಲಾಸಿಫೈ ಮಾಡೋದಕ್ಕೆ ಅಂಗೀಕಾರ ಮಾಡಿರೋ ಥರ ಕಾಣಿಸ್ತಾ ಇದೆ. ಸೊ ಅಪ್ಕಮಿಂಗ್ ಟೈಮ್ಸಲ್ಲಿ IDBI ಬ್ಯಾಂಕ್ ಅವರು ಎಕ್ಸ್ಚೇಂಜಸ್ಗೆ ರೈಟ್ ಆಫ್ ಮಾಡ್ತಾರ, ಲೈಕ್ ಅವ್ರ ಹತ್ರ ಇರೋವಂಥ ಗೌರ್ಮೆಂಟ್ ಪಾಲ್ನ ಆಫ್ಟರ್ ಡಿಸ್ಇನ್ವೆಸ್ಟ್ಮೆಂಟ್ ಆ ಗೌರ್ಮೆಂಟ್ ಹೋಲ್ಡಿಂಗ್ನ ಪಬ್ಲಿಕ್ ಹೋಲ್ಡಿಂಗ್ಗೆ ರೀಕ್ಲಾಸಿಫೈ ಮಾಡಬೇಕನ್ನೋ ಥರ ಆ ಥರ ಮಾಡಿದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ರಾಸೆಸಿಂಗ್ ಸಿಂಪ್ಲಿಫೈ ಆಗುತ್ತೆ. ಆ್ಯಂಡ್ ಈವನ್ ಗೌರ್ಮೆಂಟ್ ಅವರು ಕಂಟ್ರೋಲೂ ಆಫ್ಟರ್ ಡಿಸ್ಇನ್ವೆಸ್ಟ್ಮೆಂಟು ಬ್ಯಾಂಕ್ ಮೇಲೆ ದೊಡ್ಡದಾಗಿರಲ್ಲ ಅಂತ, ಮೋರ್ ದ್ಯಾನ್ 15% ಆಫ್ ವೋಟಿಂಗ್ ರೈಟ್ಸನ್ನು ಅವ್ರು ಗೌರ್ಮೆಂಟ್ ಕೇಳಲ್ಲ ಅಂತ. ಆ್ಯಂಡ್ ಬೋರ್ಡ್ನಲ್ಲಿ ಇಂಪಾರ್ಟೆಂಟ್ ಪೊಸಿಷನ್ಸು ಆರ್ ಈವನ್ ಬ್ಯಾಂಕ್ ರಿಲೇಟೆಡ್ ಆಗಿ ಟಾಪ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಸೀಟ್ಸ್ನು ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಟೋಟಲ್ ಕಂಟ್ರೋಲ್ನು ಗೌರ್ಮೆಂಟ್ ಬಿಡ್ಕೊಳ್ಳೋದಕ್ಕೆ ರೆಡಿಯಾಗಿರೋ ಥರ ಡಿಸ್ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ನ ಸ್ಪೀಡಪ್ ಆಗಿ ಮಾಡೋದಕ್ಕೆ IDBI ಬ್ಯಾಂಕ್ ಅವರು ಪ್ರಯತ್ನ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು ನಿಯರ್ಲಿ 8% ಗೇನ್ಸಲ್ಲಿ ಕ್ಲೋಸ್ ಆಗಿದೆ. 2023 ಆ 24ನಲ್ಲಿ ಮೀನ್ಸ್ ಏಪ್ರಿಲ್ 2023 ಇಂದ ಮಿಡ್ ಕ್ಯಾಪ್ ಆ್ಯಂಡ್ ಈವನ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ರಿಲೇಟೆಡ್ ಆಗಿ ರಿವೈವಲ್ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಅದು ಎಲ್ಲ ಸೆಕ್ಟರ್ಸಲ್ಲೂ ಅಲ್ಲ, ಸ್ವಲ್ಪ ಸೆಕ್ಟರ್ಸ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಆ ಟೀಮ್ನವರು ಅವರು ಬೆಟರ್ ಆಗಿ ಕಾಣಿಸೋದಕ್ಕೆ ಇರೋ ಪಾಸಿಬಿಲಿಟೀಸು. ಅದಕ್ಕೆ ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗ್ತಾ ಇರುವಂಥ ಕಮಾಡಿಟಿ ಪ್ರೈಸಸ್ ಇವ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ಇಂಪ್ರೂವ್ ಮಾಡುತ್ತೆ ಅಂತ ಇವರು ಭಾವಿಸ್ತಾ ಇವರ ಮೇಯ್ನ್ ಆಗಿ ಕೆಪೆಕ್ಸ್ ರಿವೈವಲ್ನ ಅಂಡ್ ಹೌಸಿಂಗ್ ಅಂಡ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಲೈಕ್ PLI ಸ್ಕೀಮ್ನಲ್ಲಿ ಆಧಾರ ಪಡೆಯುವಂಥ ಸ್ಟಾಕ್ಸ್ನಲ್ಲಿ ಬೆಟರ್ ಮೂವ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ, ಪರ್ಟಿಕ್ಯುಲರ್ ಆಗಿ PLI ಸ್ಕೀಮ್ ರಿಲೇಟೆಡ್ ಆಗಿ ಡಿಕ್ಸಾನ್ ಟೆಕ್ನಾಲಜೀಸ್ಗೆ ಬಿಕಾಸ್ ಇವ್ರಿಗೆ 5 PLI ಸ್ಕೀಮ್ಸು ಅಪ್ರೂವಲ್ ಬಂದಿದೆ ಅಂಡ್ ಆಂಬರ್ ಎಂಟರ್ಪ್ರೈಸಸ್ ಅವ್ರಿಗೇನು 2 PLI ಸ್ಕೀಮ್ಸ್ ಅಪ್ರೂವಲ್ ಬಂದಿದೆ. ಆದರೆ ಡಿಕ್ಸಾನ್ ಅಂಡ್ ಆಂಬರ್ ರಿಲೇಟೆಡ್ ಆಗಿರುವಂಥ ಓನ್ಲಿ ನೆಗೆಟಿವ್ ಈ ಮೊಬೈಲ್ ಆ್ಯಂಡ್ ಡ್ಯೂರಬಲ್ ರಿಲೇಟೆಡ್ ಆಗಿ ಪ್ರೆಸೆನ್ಸು ಸ್ಲೋ ಡೌನ್ ಆಗ್ತಿದೆ. ಅದರಿಂದ ಯಾವುದಾದ್ರೂ ಇವರು ಬಿಸ್ನೆಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಅಂತ ಬಿಟ್ಟರೆ ಓವರಾಲ್ ಆಗಿ PLI ಸ್ಕೀಮ್ನಲ್ಲಿ ಲಿಂಕ್ ಆಗ್ತಿರೋಂಥ ಸ್ಟಾಕ್ಸ್ ನಾವು ಅಂಡ್ ಕೆಪೆಕ್ಸ್ ರಿವೈವಲ್ ಅಂಡ್ ಹೌಸಿಂಗ್ ರಿಲೇಟೆಡ್ ಆಗಿರೋಂಥ ಸ್ಟಾಕ್ಸ್ ನಾವು ಪಾಸಿಟಿವ್ ಆಗಿ ನೋಡ್ತಿರೋ ಥರ ಅಂಡ್ ಇದರ ರಿಲೇಟೆಡ್ ಆಗಿರುವಂಥ ಸ್ಟಾಕ್ಸು ಹಾಗೆ ಅವು ಎಷ್ಟು ಬೆಳೆಯೋದಕ್ಕೆ ಪಾಸಿಬಿಲಿಟಿ ಅಂತ ಡಿಫ್ರೆಂಟ್ ಅನಲಿಸ್ಟು ಅದರ ರಿಲೇಟೆಡ್ ಆಗಿರುವಂಥ ಬೈ ಆ್ಯಂಡ್ ಸೆಲ್ಲಿಂಗ್ ರೇಟಿಂಗ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಫ್ರೆಂಡ್ಸ್, ವೋಡಾಫೋನ್ ಐಡಿಯಾ ಬಗ್ಗೆ ಕಮಿಂಗ್ ಟೈಮ್ಸಲ್ಲಿ ಸ್ಟಾಕ್ ಫಾಲ್ ಆದಾಗ ಆ ರ್ಯಾಲಿ ಆಗ್ತಾದಾಗ ಈ ಶೇರ್ಸ್ ತಗೋಬೇಕಂತ ಅಂದ್ಕೊಂಡು ಪ್ರೆಸೆಂಟ್ ಇದು ಲುಕ್ರೇಟಿವ್ನಲ್ಲಿದೆ. ತುಂಬ ಪೆನಿ ಸ್ಟಾಕ್ಸು ಟ್ರೇಡ್ ಆಗ್ತಿದೆ. ರೀಸೆಂಟ್ ಟೈಮ್ಸಲ್ಲಿ ಎಸ್ ಬ್ಯಾಂಕ್ ಥರನೇ ಇದೂ ರ್ಯಾಲಿ ಆಗುತ್ತೆ ಅನ್ನೋ ಒಂಥರ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಎಲಿಮೆಂಟ್ ಈಗ ಮೆನ್ಷನ್ ಮಾಡ್ತಿದ್ದೀನಿ. ಬಿಕಾಸ್ ಜಾಸ್ತಿ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ 7,000 crores ಹತ್ರ ಇವರು ಬ್ಯಾಂಕ್ಸ್ಗೆ ಲೋನ್ ಸಪ್ಲೈ ಮಾಡ್ತಿರೋ ಥರ ಅಪ್ಡೇಟ್ಸ್ ಬರ್ತಿದೆ. ತುಂಬ ಟೈಮ್ ಬ್ಯಾಕು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಅವ್ರಿಗಿರೋವಂಥ ಸಾಲಗಳನ್ನ ಅವರು ಬರಬೇಕಿರೋಂಥ ಹಣಕ್ಕೆ ಈಕ್ವಿಟಿಗೆ ಕನ್ವರ್ಟ್ ಮಾಡ್ಕೋಬೋದು ಅಂತ ಒಂದು ಆಪ್ಷನ್ನ ಟೆಲಿಕಾಂ ಕಂಪ್ನೀಸ್ಗೆ ಕೊಟ್ಟಿದ್ರು. ಅದಕ್ಕೆ ವೋಡಾಫೋನ್ ಐಡಿಯಾ ಅವರು ಒಬ್ಬರೇ ಆಕ್ಸೆಪ್ಟ್ ಮಾಡಿದರು. ಸ್ಟಿಲ್ ಅದು ಇನ್ನೂ ಪ್ರಾಸೆಸ್ ಆಗಿಲ್ಲ. ಗೌರ್ಮೆಂಟ್ ಅವರಿಂದ ಇನ್ನೂ ಗ್ರೀನ್ ಸಿಗ್ನಲ್ಲೂ ಬಂದಿಲ್ಲ, ಅದೊಂದು ಪೆಂಡಿಂಗಲ್ಲಿದೆ. ಆ್ಯಂಡ್ ಜಿಯೋ ಅವರು ಏರ್ಟೆಲ್ ಅವರು ಈ ಟೈಮ್ನಲ್ಲಿ 5Gನಲ್ಲಿ ಲಾಂಚ್ ಮಾಡ್ತೀವಿ ಅಂತ ಕ್ಲಾರಿಟಿಯಾಗಿ ಒಂದು ಸ್ಟ್ರಾಂಗ್ ಟೆಲಿಕಾಂ ವರ್ಗಕ್ಕೆ ಅಪ್ಡೇಟ್ಸ್ ಕೊಡ್ತಾ ಇದ್ದರೆ ವೋಡಾಫೋನ್ ಐಡಿಯಾ ಅವರು ಇಲ್ಲಿವರೆಗೂ ಮಾತ್ರ ನಾವು 5G ಸರ್ವಿಸ್ ರಿಲೇಟೆಡ್ ಆಗಿ ಒಂದು ಕಾಂಕ್ರೀಟ್ ಮ್ಯಾಪ್ನ ಇಲ್ಲಿವರೆಗೂ ಅಪ್ಡೇಟ್ ಮಾಡಿಲ್ಲ. ಇದೆಲ್ಲ ಸೈಡಿಗೆ ಇಟ್ಟರೆ ಇವರ ಬ್ಯಾಲೆನ್ಸ್ ಶೀಟಲ್ಲಿ ಪ್ರೆಸೆಂಟು ಕ್ಯಾಶು ಕೇವಲ 190 crores ಮಾತ್ರ ಇದೆ. ಅದು ಇವ್ರ ರೆಗ್ಯುಲರ್ ಆಪರೇಷನ್ಗೂ ಸರಿ ಹೋಗಲ್ಲ. ಆದರೆ ಡೆಟ್ಸ್ ಮಾತ್ರ 2,20,000 crores ಹತ್ರ ಇದೆ.
ಈ 2,20,000 crores ಸೈಡ್ಗೆ ಇಟ್ಟರೆ ಸೆಪ್ಟೆಂಬರ್ 2023 ನೆಕ್ಸ್ಟ್ 9 ಮಂತ್ಸಲ್ಲಿ ಇವರು ಕಟ್ಟಬೇಕಾಗಿರುವಂಥ ಸಾಲ 9,500 crores ಹತ್ರ ಇದೆ. ಇದೆಲ್ಲ ಯಾವಾಗಲಿಂದೋ ಹಳೆ ಸ್ಟೋರಿನೇ ಅಲ್ವಾ ಅಂದರೆ ಯಾವಾಗಲಿಂದ ರನ್ ಆಗ್ತಿದೆ. ಬಟ್ ಈಗ ಸರ್ಪ್ರೈಸಿಂಗ್ ಆಗಿರೋದು ಒಂದು ವಿಷಯ. ಇಲ್ಲಿಂದ ಸ್ವಲ್ಪ ತಿಂಗಳ ಬ್ಯಾಕು ಇಂಡಸ್ ಟವರ್ಸ್ ಅವರು ವೋಡಾಫೋನ್ ಐಡಿಯಾ ಅವರು ನಮಗೇನಾದರೂ ಕಟ್ಟಬೇಕಾಗಿರೋಂಥ ಹಣ ಕಟ್ಟಿಲ್ಲ ಅಂದರೆ ಆನ್ ಟೈಮಲ್ಲಿ ನಾವು ಅವ್ರಿಗೆ ಪ್ರೊವೈಡ್ ಮಾಡುವಂಥ ಟವರ್ ಸರ್ವಿಸಸ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೋಡಾಫೋನ್ ಆ್ಯಸ್ ಎ ಟೆಲಿಕಾಂ ಕಂಪ್ನಿ ರನ್ ಆಗಬೇಕಂದ್ರೆ ಅವ್ರಿಗೆ ಟವರ್ ಸರ್ವಿಸಸ್ಸು ಖಂಡಿತವಾಗ್ಲೂ ಬೇಕಾಗಿದೆ. ಅದು ಪ್ರೊವೈಡ್ ಮಾಡ್ತಿರೋಂಥ ಇಂಡಸ್ ಟವರ್ ಅವ್ರಿಗೆ ರೆಂಟ್ ಪೇಮೆಂಟ್ ಮಾಡಿಲ್ಲ ಅಂದರೆ ಇವ್ರಿಗೆ ಸರ್ವಿಸ್ ಶಟ್ ಡೌನ್ ಆಗುವಂಥ ಪರಿಸ್ಥಿತಿನೂ ಹೋಗ್ಬೋದು. ಅದರಿಂದ ಇವರು ಆ ಟೈಮಲ್ಲಿ ಇವರು ಮಾಡ್ಕೊಂಡಿರೋಂಥ ಒಪ್ಪಂದ ಪ್ರಕಾರ ಡಿಸೆಂಬರ್ 2022ವರೆಗೂ ಸ್ವಲ್ಪ ಪೇಮೆಂಟ್ಸ್ ಮಾಡ್ತಾ ಬರ್ತೀವಿ. ಆದರೆ ಜಾನ್ವರಿ 2023ಇಂದ ಫುಲ್ ಪೇಮೆಂಟ್ಸ್ ಮಾಡ್ತೀವಿ ಆ್ಯಂಡ್ ಇರೋವಂಥ ಸಾಲ ಎಲ್ಲನೂ ಜುಲೈ 2023ನಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಜಾನ್ವರಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇಂಡಸ್ ಟವರ್ ಅವರು ವೋಡಾಫೋನ್ ಐಡಿಯಾ ಅವರಿಂದ ಪೇಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆನ್ ಟೈಮಲ್ಲಿ ಬರ್ತಾ ಇಲ್ಲ ಅಂದರೆ ವೋಡಾಫೋನ್ ಐಡಿಯಾ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟು ನಮಗೆ ಇಂಡಸ್ ಟವರಿಂದ ಬರೋದಕ್ಕೆ ಪಾಸಿಬಿಲಿಟಿ ಇದೆ ವಿಷಯನ ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟ್ ಮಾಡಬೇಕಂತ ಅನ್ಕೊಳ್ಳೋರು ಅಪ್ಕಮಿಂಗ್ ಟೈಮ್ಸಲ್ಲಿರುವಂಥ ವೋಲ್ಟಿಲಿಟಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೇಳಬೇಕಾಗಿರುವಂಥದ್ದು ಒಂದೇ ಪಾಯಿಂಟು, ಪ್ರೆಸೆಂಟ್ ಇವರಿಗೆ ಪ್ರೊಮೋಟರ್ಸ್ಗೆ ಇನ್ಫ್ಯೂಸ್ ಮಾಡ್ತಾರಾ ಹಣನ ಅದರ ರಿಲೇಟೆಡ್ ಆಗಿ ಕ್ಲಾರಿಟಿ ಇಲ್ಲ. ಬ್ಯಾಂಕ್ಸ್ ಅಪ್ರೋಚ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ಸ್ ಪ್ರೊವೈಡ್ ಮಾಡುತ್ತಾ ಇಷ್ಟು ಡೆಟ್ ಇರೋವಂಥ ಮೀನ್ಸ್ ಇಷ್ಟು ಸಾಲದಲ್ಲಿರುವಂಥ ಕಂಪನಿ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವಶನ್. ಬಟ್ ಯಾರು ಪ್ರೊವೈಡ್ ಮಾಡಿದ್ರು ಪ್ರೊವೈಡ್ ಮಾಡಿಲ್ಲ ಅಂದರು ಇಂಡಸ್ ಟವರ್ ಅವರಿಗೆ ಅವ್ರು ಕೊಟ್ಟಿರೋಂಥ ಮಾತು ಪ್ರಕಾರ ಜಾನ್ವರಿ 2023ಇಂದ ಇವರು ಫುಲ್ ಪೇಮೆಂಟ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅವರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ನಾವು ಅಪ್ಡೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಪರ್ಟಿಕ್ಯುಲರ್ ಆಗಿ ಪೆನ್ನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಅವರು ಇಂಪಾರ್ಟೆಂಟ್ ಲಾಜಿಕ್ಸ್ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಿನ್ನೆ ನಾವು ಟೈರ್ ಸ್ಟಾಕ್ಸ್ ರಿಲೇಟೆಡ್ ಒಂದು ಡೇಟಾ ಪಾಯಿಂಟ್ನ ಶೇರ್ ಮಾಡ್ಕೊಂಡಿದ್ವಿ ಅಲ್ವಾ. ನ್ಯಾಚುರಲ್ ರಬ್ಬರ್ ಪ್ರೈಸಸ್ಸು ಫ್ರಮ್ 2022 ಹೈಯಿಂದ 24% ಕರೆಕ್ಟ್ ಆಗಿದೆ ಅಂತ. ಆ್ಯಂಡ್ ಕ್ರೂಡ್ ಆಯಿಲ್ ಪ್ರೈಸಸ್ಸು ಜೂನ್ 2022 ಹೈಸಿಂದ 40% ಕರೆಕ್ಟ್ ಆಗಿವೆ. ಇವೆರಡು ರಿಲೇಟೆಡ್ ಆಗಿ 70% ಆಫ್ ರಾ ಮೆಟೀರಿಯಲ್ಸ್ ಕಾಸ್ಟ್ನಲ್ಲಿ ಇನ್ಕ್ಲೂಡ್ ಮಾಡುತ್ತಲ್ವ. ಅದರಿಂದ ಟೈರ್ ಕಂಪ್ನೀಸು ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗ್ತಾ ಇದ್ದರೆ ಕ್ರೂಡ್ ಆಯಿಲು ನ್ಯಾಚುರಲ್ ರಬ್ಬರ್ ಪ್ರೈಸಸ್ಸು ಫಾಲ್ ಆಗಿರೋದು ಇಂಪಾರ್ಟೆಂಟ್ ಪಾಸಿಟಿವ್ ಅಂತ ಅಂದ್ಕೊಂಡಿದ್ವಲ್ವಾ. ಇದರ ಬ್ಯಾಕು ಸಿ8 ಅವರು ಅವರ ಮ್ಯಾನೇಜ್ಮೆಂಟ್ ಅವರು ಒಂದು ಇಂಪಾರ್ಟೆಂಟ್ ನೋಟ್ನಂತೂ ಅಪ್ಡೇಟ್ ಮಾಡ್ತಿದ್ದಾರೆ. ಇಲ್ಲಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ 2 ಬಿಲಿಯನ್ ರೆವೆನ್ಯೂ ಮಾರ್ಕ್ ರೀಚ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ ನಾವು ಹುಷಾರಾಗಿ ಅರ್ಥ ಮಾಡ್ಕೊಳ್ಳಿ. FY22 ರೆವೆನ್ಯೂಸು 9,363 crores ಹತ್ರ ಇದೆ. FY22ಇಂದ 22% ಹತ್ರ ಗ್ರೋ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರುವಂಥ ಡಬಲ್ ಡಿಜಿಟ್ ಗ್ರೋತು ದಟ್ಟು 20% ಗ್ರೋತ್ ಕಂದ್ರೆ ಇವರು ಜಾಸ್ತಿ ಅನ್ಕೊಂಡ್ರು ಬೈ FY24 ಮೋಸ್ಟ್ಲಿ ಇವರು 11,500 crores ಹತ್ರ ಇವರು ರೆವೆನ್ಯೂ ಸಂಪಾದನೆ ಮಾಡೋದಕ್ಕೆ ಚಾನ್ಸ್ ಇದೆ. ಅಲ್ಲಿಂದ ಇನ್ನೊಂದು 30% ಗ್ರೋತ್ ಇವರು 15,000 crores ಹತ್ರ ಬೈ FY25ನಲ್ಲಿ ಇವರು ರೆವಿನ್ಯೂನ ಎನ್ ಮಾಡಿದ್ರೆ ಆವಾಗಲೇ ಇವರು ಕೊಡ್ತಿರೋಂಥ $2 ಬಿಲಿಯನ್ ಮಾರ್ಕ್ ಅನ್ನೋದು ಅಚೀವ್ ಆಗುತ್ತೆ. ಇಲ್ಲ ಅಂದರೆ ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ ನಾವು ಆ 2 ಬಿಲಿಯನ್ ಮಾರ್ಕ್ನು. ಬಟ್ ಮಾರ್ಕೆಟಲ್ಲಿರುವಂಥ ಎಸ್ಟಿಮೇಟ್ಸ್ ಪ್ರಕಾರ ಬೈ FY25ಗೆ ಇವರು ಎಸ್ಟಿಮೇಟ್ ಮಾಡ್ತಿರೋಂಥ ಟಾರ್ಗೆಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಂದ್ರೂ ಇವರೊಂದು ಹೈ ಟಾರ್ಗೆಟ್ನ ಎಸ್ಟಿಮೇಟ್ ಮಾಡ್ತಿರೋ ಥರ ಅರ್ಥ ಆಗುತ್ತೆ. ಆ್ಯಕ್ಚುಲಾಗಿ ಯಾವಾಗಲಿಂದನೂ ಇವರು 2 ವೀಲರ್ ಮಾರ್ಕೆಟ್ನಲ್ಲಿ ನಂಬರ್ 1 ಪ್ಲೇಯರ್ ಆಗಿದ್ದಾರೆ. ಆದರೆ ಲಾಸ್ಟ್ 5 ಇಯರ್ಸಿಂದ ಯುರೋಪಿಯನ್ ಯೂನಿಯನ್ಲಾದರೂ US ಅಲ್ಲಾದರೂ ಲೈಕ್ ಹೈವೇ ಟೈರ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ಜಾಸ್ತಿ ಮಾಡ್ಕೊತಿದ್ದಾರೆ. ಆ್ಯಂಡ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗೂ SUV ಸೆಗ್ಮೆಂಟ್ನಲ್ಲೂ ಇವರು ಪ್ರೆಸೆಂಟು ಜಾಸ್ತಿ ಮಾಡ್ಕೊತ ಈ ಫೋಮ್ ಎಕ್ವಿಪ್ಮೆಂಟ್ನಲ್ಲೂ ಇವರು ಸೇಲ್ಸ್ನ ಜಾಸ್ತಿ ಮಾಡ್ಕೊತ ಓವರಾಲ್ ಆಗಿ 2 ವೀಲರ್ ಪ್ಯಾಸೆಂಜರ್ ವೆಹಿಕಲ್ ದಟ್ಟು SUV ಸ್ಪೇಸ್ನಲ್ಲಿ ಫೋಮ್ ವೆಹಿಕಲ್ ಸ್ಪೇಸಲ್ಲೂ ಇವರು ಸೇಲ್ಸ್ ಜಾಸ್ತಿ ಮಾಡ್ಕೊತ ಮಾರ್ಕೆಟ್ ಎಸ್ಟಿಮೇಟ್ನ ಬೀಟ್ ಮಾಡ್ತಾ ರೆವೆನ್ಯೂ ಟಾರ್ಗೆಟ್ನ ಮೆನ್ಷನ್ ಮಾಡ್ತಾ ಇರೋದು ಸ್ಟಾಕ್ ಇವತ್ತು 5%ವರೆಗೂ ಮೂವ್ ಆಗಿದೆ. ಫ್ರೆಂಡ್ಸ್, ಕೊನೆಯದಾಗಿ ಸಿಗಾಚಿ ಬಗ್ಗೆ ಮಾತಾಡ್ಕೊಳ್ಳೋಣ. 163 ರೂಪೀಸ್ ಪರ್ ಶೇರ್ ತರ IPOಗೆ ಬಂದಿರೋ ಕಂಪನಿ ಈಗ ಆಲ್ಮೋಸ್ಟ್ 100% ಹತ್ರ ರಿಟರ್ನ್ಸ್ನ IPO ಇನ್ವೆಸ್ಟರ್ಸ್ಗೆ ಕ್ರಿಯೇಟ್ ಮಾಡಿದೆ. ಸ್ಟಿಲ್ ಇವರು ಮಾರ್ಕೆಟ್ ಕ್ಯಾಪಿಟಲು 1000 crores. ಆದರೆ ಏನಕ್ಕೆ ಇವತ್ತು 20% ರ್ಯಾಲಿ ಆಗಿದೆ. ಜಾನ್ವರಿ 10th ಇವರು ಬೋರ್ಡ್ ಮೀಟಿಂಗ್ನ ಕಂಡಕ್ಟ್ ಮಾಡಿ ಫಂಡ್ಸ್ನ ರೈಸ್ ಮಾಡ್ತೀವಿ ಅಂತ, ಅದು ಈಕ್ವಿಟಿ ಮೂಲಕ ಅಲ್ಲ ಆರ್ ಕನ್ವರ್ಟಬಲ್ ವಾರೆಂಟ್ಸ್ ಮೂಲಕ. ಆದರೆ ಪ್ರಿಫರೆನ್ಷಿಯಲ್ ಬೇಸಸಲ್ಲಿ ಪ್ರೊಮೋಟರ್ಸ್ಗೆ ನಾನ್ ಪ್ರೊಮೋಟರ್ಸ್ಗೆ ಇಶ್ಯೂ ಮಾಡಿ ರೈಸ್ ಮಾಡ್ತೀವಿ ಅಂತ ಹೇಳುವ ಕಾರಣವಾಗಿ ಈಗ ಕ್ಯಾಪಿಟಲ್ ರೈಸ್ ಮಾಡ್ತಿದ್ದಾರಲ್ವ, ಹಣ ಬಂದರೆ ಅದನ್ನು ಬಿಸ್ನೆಸ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡಿಕೊಂಡು ಇನ್ಕ್ರಿಮೆಂಟಲ್ ಆಗಿ ಇವರ ರೆವೆನ್ಯೂನ ಜಾಸ್ತಿ ಮಾಡ್ಕೊತಾರೆ ಅಂತ ಎಕ್ಸ್ಪೆಕ್ಟೇಷನ್ಸು ಸ್ಟಾಕ್ನ ಇವತ್ತು ಇಷ್ಟೊಂದು ಮೂವ್ ಮಾಡ್ತಿದೆ. ಇವರ ಬಿಸ್ನೆಸ್ಸು ತಿಳಿದೇ ಇರೋರಿಗೆ ಜಸ್ಟ್ ಒಂದು ಬ್ರೀಫ್ ಆಗಿ ಹೇಳ್ತಿದ್ದೀನಿ. ಇವರು ಮೈಕ್ರೋ ಕ್ರಿಸ್ಟಲೈನ್ ಸೊಲ್ಯೂಷನ್ಸ್ನ ಮೀನ್ಸ್ MCCನ ತಯಾರಿ ಮಾಡ್ತಾರೆ. ಈ MCC ಅನ್ನೋದು ಒಂದು ರಾ ಮೆಟೀರಿಯಲ್ ಆಫ್ ಫಾರ್ಮಾ ಪ್ರಾಡಕ್ಟ್ಸ್. ಇದನ್ನು ಮೆಡಿಸಿನ್ ತಯಾರಿದಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಇವರು ಸಂಪಾದನೆ ಮಾಡ್ಕೊಂಡಂಥ ರೆವೆನ್ಯೂಸ್ನಲ್ಲಿ 75% ಆಫ್ ದ ರೆವೆನ್ಯೂಸು ಇವರಿಗೆ ಎಕ್ಸ್ಪೋರ್ಟ್ ಮೂಲಕನೇ ಬರ್ತಾ ಇರುತ್ತೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು
17,770. ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ದರೆ 17,660. ಅಪ್ಸೈಡು 17,950 ಆ್ಯಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 41,920. ಆ ಬಿಲೋ 41,620. ಆ್ಯಂಡ್ ಟಾಪ್ ಸೈಡು ಬ್ಯಾಂಕ್ ನಿಫ್ಟಿ 42,230 ಆ್ಯಂಡ್ ಅದರ ಅಬೌವ್ 42,450. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಬಗ್ಗೆ ಮಾತಾಡ್ಕೊಂಡ್ರೆ ರೀಸೆಂಟ್ ಟೈಮಲ್ಲಿ ನಿಮ್ಗೆ ಹೇಳ್ತಾ ಬಂದಿದ್ದೀನಲ್ವಾ 17,800 ಟು 18,500 ಈ 700 ಪಾಯಿಂಟ್ ರೇಂಜ್ನ ನಾವು ಮಾತಾಡ್ಕೊಂಡಿದ್ದೀವಲ್ವ ಮಲ್ಟಿಪಲ್ ಟೈಮ್ಸ್. ಈಗ ಮಾರ್ಕೆಟ್ 18,000 ಬಿಲೋನು ಬಂದು ಮಾರ್ಕೆಟ್ ಸ್ಟೇಬಿಲೈಸ್ ಆಗ್ತಿದೆ. ಅದರಿಂದ ಸ್ಟಿಲ್ ನಾವು ಅಂದ್ಕೊಂಡಿರೋಂಥ 17,800 ಅಂದರೂ ಅಬೋವ್ ಮಾರ್ಕೆಟೇ ಇದೆ. ಒಂದು ಟ್ರೇಡಿಂಗ್ ಸೆಷನ್ 17,800 ಬಿಲೋ ಸಸ್ಟೈನ್ ಆದಮೇಲೆ ಸಪೋರ್ಟ್ನ ಚೇಂಜ್ ಮಾಡ್ಕೋಬಹುದು. ಅಥವಾ ಈಗಲೂ ಸೇಫ್ ಸೈಡ್ ಆಗಿ ಇರಬೇಕಂತ ಅಂದ್ಕೊಂಡ್ರೆ ಪ್ರೆಸೆಂಟ್ ಇರುವಂಥ ಸಪೋರ್ಟ್ನ ರಿಮೂವ್ ಮಾಡ್ತಾ 17,500ನ ಡೌನ್ ಸೈಡು, 18,300ನ ಅಪ್ ಸೈಡು ಈ 800 ಪಾಯಿಂಟ್ ರೇಂಜ್ ನಾವು ಗಮನಿಸಬಹುದು. ಫಾರ್ ದ ಸೇಫ್ ಸೈಡ್ ಇರಬೇಕಂತ ಅಂದ್ಕೊಂಡ್ರೆ ಮಾತ್ರ, ಇಲ್ಲ ನಾನು ಸ್ವಲ್ಪ ರಿಸ್ಕ್ ಪ್ಲೇ ಮಾಡ್ಬೋದು ಅಂತ ಅಂದ್ಕೊಂಡ್ರೆ 17,800ನ ಇಮಿಡಿಯೇಟ್ ಸಪೋರ್ಟ್ ಆಗ್ಬೋದು. ನೆಕ್ಸ್ಟು ಅಪ್ ಸೈಡ್ ಏನಾದರೂ ಬಂದು ಸ್ಟೆಬಿಲೈಸ್ ಆಗಿ 18,000 ಬರುತ್ತಂತ ಒಂದು ಹೋಪ್ ಇದ್ದರೆ ರಿಸ್ಕ್ ತಗೋಬೋದು ಅಂತ ಅಂದ್ಕೊಂಡ್ರೆ 17,800 ಬಿಲೋ ಸಸ್ಟೈನ್ ಸ್ಟೇಬಲ್ ಆಗೋವರೆಗೂ ಅಟ್ಲೀಸ್ಟ್ ಒನ್ ಡೇ ಕ್ಲೋಸಿಂಗ್ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಫಾರ್ ದ ಸೇಫ್ ಸೈಡ್ ನೋಡಬೇಕಂತ ಅಂದ್ಕೊಂಡ್ರೆ ರಿಸ್ಕ್ ತೊಗೋಬಾರ್ದಂತ ಅಂದ್ಕೊಂಡವರು ಗ್ಯಾಪ್ ಡೌನ್ ಆಗ್ತಾರೂ ರಿಸ್ಕ್ ಆಗತ್ತಲ್ವ. ಅದರಿಂದ 17,800 ಆಪ್ಷನ್ ಕ್ಯಾರಿನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ 17,500 ಟು 18,300 ಈ 800 ಪಾಯಿಂಟ್ ರೇಂಜ್ನ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ನಿಫ್ಟಿ ರೇಂಜಾಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.